ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಮತ್ತೆ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಪ್ರಿಪೇರ್ ಮಾಡುವಂತಹ ಸಂಚಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದರ ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಕೊಟ್ಟಿದ್ದೇನೆ. ಪ್ರೋಸ್ ಮತ್ತು ಪೊಯಿಟ್ರಿಗಳ ಮಾರ್ಕ್ಸ್ಗಳ ಸ್ನೇಹಿತರೆ ವೇಟೇಜನ್ನು ಕೊಟ್ಟಿದ್ದೇನೆ. ಗ್ರಾಮರಲ್ಲಿ ಯಾವುದೆಲ್ಲ ಪ್ರಾಮುಖ್ಯ ಅಂತ ಹೇಳಿದ್ದೇನೆ ಸ್ನೇಹಿತರೆ. ಅದರ ಮುಂದುವರಿದ ಭಾಗವನ್ನು ಇವತ್ತು ಬಹಳ ವಿಸ್ತಾರವಾಗಿ ಮಾಡ್ತಾ ಇದ್ದೇವೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ನೇಹಿತರೆ ಖಂಡಿತವಾಗಿ ಈಸಿ ಬರುವಂಥದ್ದು. ಗಣಿತ ವಿಜ್ಞಾನ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಮಕ್ಕಳಿಗೆ ನಮ್ಮ ಕ್ಲಾಸ್ಗಳು ತುಂಬ ಹೆಲ್ಪ್ ಆಗಿವೆ ಅಂತ ಹೇಳೋದನ್ನು ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ. ಅದನ್ನು ಫೋಕಸ್ ಆಗಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಿಯರ್ ಕಮ್ಸ್ ದ ಇಂಗ್ಲೀಷ್ ಕ್ವಶನ್ ಪೇಪರ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್. ಸ್ನೇಹಿತರೆ ಮತ್ತೆ ನಾನು MCQ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್ ಬಿಕಾಸ್, ಗ್ರ್ಯಾಂಡ್ ಮಾ ತುಂಬ ಬುದ್ಧಿವಂತೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಶಿ ಗ್ರೂ ಟ್ರೀಸ್ ಅಲ್ಲ, ಶಿ ಲಿವ್ಡ್ ಇನ್ ಟ್ರೀಸ್ ಅಲ್ಲ, ಶಿ ಲವ್ ಟ್ರೀಸ್ ಅಲ್ಲ, ಶಿ ಕುಡ್ ಕ್ಲೈಮ್ ದ ಟ್ರೀಸ್ ಕ್ವಿಕ್ಲಿ ಅಂತ ಹೇಳೋದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮತ್ತೆ ಹೇಳ್ತಾ ಇದ್ದೇನೆ, ಶಿ ಕುಡ್ ಕ್ಲೈಮ್ ದ ಟ್ರೀಸ್ ಕ್ವಿಕ್ಲಿ ಅಂತ ಹೇಳೋದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ಡ್ ಟು, ಶೇಕ್ಸ್ಪಿಯರ್ನ ಬಹಳ ಚಂದವಾದ ಪದ್ಯ ಇದು. ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ಡ್ ಟು ಎ ಸ್ಟಾರ್ಮ್, ಎ ಜೆಂಟಲ್ ರೈನ್, ಹೆವಿ ರೈನ್, ಲೈಟ್ನಿಂಗ್. ಈ ಉತ್ತರ ಜೆಂಟಲ್ ರೈನ್, ಅತ್ಯಂತ ಮೃದುವಾಗಿರ್ತಕ್ಕಂಥ ಮಳೆ ಅಂತ ಶೇಕ್ಸ್ಪಿಯರ್ ಅದನ್ನು ಕಂಪೇರ್ ಮಾಡ್ತಾನೆ. ಕರುಣೆ ಅನ್ನೋದಕ್ಕೆ ಹೋಲಿಸ್ತಾನೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಾಲುಗಳು. ಮುಂದಿನ ಪ್ರಶ್ನೆಗೆ ಬರೋಣ. ಅಮೇರಿಕನ್ಸ್ ಆರ್ ಬ್ಯೂನಾ ಗೆಂಟೆ. ದ ವರ್ಲ್ಡ್ ಬ್ಯೂನಾ ಗೆಂಟೆ ಮೀನ್ಸ್, ರಿಪೀಟ್ ಮಾಡ್ತೇನೆ, ಅಮೇರಿಕನ್ಸ್ ಆರ್ ಬ್ಯೂನಾ ಗೆಂಟೆ. ದ ವರ್ಲ್ಡ್ ಬ್ಯೂನಾ ಗೆಂಟೆ ಮೀನ್ಸ್. ಸ್ನೇಹಿತರೆ ಬ್ಯೂನಾ ಗೆಂಟೆ ಹೇಳೋ ಸ್ನೇಹಿತರೆ ಸ್ಪ್ಯಾನಿಷ್ ವರ್ಡ್ ಅದು. ಸ್ನೇಹಿತರೆ ಸ್ಪ್ಯಾನಿಷ್ ವರ್ಡಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಕೈಂಡ್ ಪೀಪಲ್, ರಿಚ್ ಪೀಪಲ್, ಗುಡ್ ಪೀಪಲ್, ಜನರಸ್ ಪೀಪಲ್. My dear students, the answer is good people. Good people is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಂದವಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆ ಬರ್ತಾ ಇದೆ. The old man had agreed to sell his land for dash. The old man had agreed to sell his land for dash. $1,200, $12,000, $1,000, $1,100. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, the correct answer is $1,200. $1,200 is the right answer. Dr. B.R. Ambedkar spent most of his time in dash. Repeat ಮಾಡ್ತೇನೆ. Dr. B.R. Ambedkar spent most of his time in purchasing books, reading books, writing books, talking to friends. ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ರೀಡಿಂಗ್ ಬುಕ್ಸ್. ಅಂಬೇಡ್ಕರ್ ಅವರು ಪುಸ್ತಕವನ್ನ ಓದೋದ್ರಲ್ಲಿ ಜಾಸ್ತಿ ಸಮಯವನ್ನ ಕಳೀತು ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಅರ್ಥ. ದ ಆನ್ಸರ್ ಇಸ್ ರೀಡಿಂಗ್ ಬುಕ್ಸ್ ಅಗೈನ್. ಮತ್ತೆ ಹೇಳ್ತಾ ಇದ್ದೇನೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಆಫ್ಟರ್ ಬಿಕಮಿಂಗ್ ದ ಲಾ ಮಿನಿಸ್ಟರ್, ಡಾಕ್ಟರ್ ಅಂಬೇಡ್ಕರ್ ವಾಸ್ ಹೇಲ್ಡ್ ಆಸ್. ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದುಕೊಂಡು ಅಂಬೇಡ್ಕರ್ ಪಡೆದಿರತಕ್ಕಂಥ ಹೆಸರು ಏನು ಅಂತ ಕೇಳ್ತಾರೆ ಸ್ನೇಹಿತರೆ. ಓದಿ ಹೇಳ್ತೇನೆ ಉತ್ತರಗಳನ್ನ. ದ ಲಾ ಮೇಕರ್, ದ ಲಾ ಮಿನಿಸ್ಟರ್, ದ ಮಾಡರ್ನ್ ಮನು, ಸೋಷಿಯಲ್ ವರ್ಕರ್. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಮಾಡರ್ನ್ ಮನು, ಆಧುನಿಕ ಮನು ಅಂತ ಅವರನ್ನ ಕರೀತಾರೆ. ಸೊ ಹಿ ಇಸ್ ಕಾಲ್ಡ್ ಆಸ್ ದ ಮಾಡರ್ನ್ ಮನು. ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯುವರ್ ದೇರ್ ಓನ್, ಹಿಯರ್ ಚಿಲ್ಡ್ರನ್ ರೆಫರ್ ಟು. ಬಹಳ ಚಂದವಾದ ಸಾಲು ರಿಪೀಟ್ ಮಾಡ್ತೇನೆ. ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ಓನ್, ಯುವರ್ ಚಿಲ್ಡ್ರನ್ ರೆಫರ್ಸ್ ಟು. ಇಲ್ಲಿ ಮಕ್ಕಳು ಅಂತ ಹೇಳ್ತಾರಲ್ಲ, ಈ ಮಕ್ಕಳು ಅಂತ ಯಾರನ್ನ ಉದ್ದೇಶ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಯಾರನ್ನ ಸಂಬೋಧನೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಉತ್ತರವನ್ನ ಓದಿ ಹೇಳ್ತೇನೆ. ದ ಪೋಯಟ್ಸ್ ಚಿಲ್ಡ್ರನ್, ದ ಬೆಗರ್ಸ್ ಆಫ್ ದ ಕಂಟ್ರಿ, ದ ಪುವರ್ ಪೀಪಲ್, ದ ಸೋಲ್ಜರ್ಸ್ ಹೂ ಫಾಟ್ ಫಾರ್ ದ ಕಂಟ್ರಿ. ಇಲ್ಲಿ ಮಕ್ಕಳು ಅಂತ ಹೇಳಿರ್ತಕ್ಕಂಥ ಸ್ನೇಹಿತರೆ ಬೇರೆ ಯಾರನ್ನು ಹೇಳಿರ್ತಕ್ಕಂಥದ್ದಲ್ಲ. ದ ಸೋಲ್ಜರ್ಸ್ ಹೂ ಫಾಟ್ ಫಾರ್ ದ ಕಂಟ್ರಿ ಇಸ್ ದ ರೈಟ್ ಆನ್ಸರ್. ದ ಸೋಲ್ಜರ್ಸ್ ಹೂ ಫಾಟ್ ಫಾರ್ ದ ಕಂಟ್ರಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಂದವಾಗಿರ್ತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ದಟ್ ಬೀಟ್ ಇನ್ ಟು ಮೈ ಐಸ್ ಲೈಕ್ ಗಾಂಗ್, ದಟ್ ಬೀಟ್ ಇನ್ ಟು ಮೈ ಇಯರ್ಸ್, that beat into my ears like gong. The figure of speech is used here is. ಇಲ್ಲಿ ಬಳಸಿರ್ತಕ್ಕಂಥ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಲೈಕ್ ಮತ್ತು ಆಸ್ ಬರ್ತಾ ಇದೆ. ಅದರ ಅರ್ಥ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಕಂಪ್ಯಾರಿಸನ್ ಮಾಡ್ತಾ ಇದ್ರೆ ಆದ್ರಿಂದ ಇದು ಸಿಮಿಲಿ ಆಗಬೇಕು. ಮೆಟಾಫರ್ ಅಲ್ಲ, ಪರ್ಸಾನಿಫಿಕೇಶನ್ ಅಲ್ಲ, ಅಲೋಗಿ ಅಲ್ಲ ಸ್ನೇಹಿತರೆ. ಖಂಡಿತವಾಗಿ ಕೂಡ ಅದು ಸಿಮಿಲಿ ಆಗ್ಬೇಕು ಅಂತ ಹೇಳುವಂತ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕನ್ನಡದಲ್ಲಿ ಉಪಮಾಲಂಕಾರ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೂ ಡಿಸ್ಕರೇಜ್ಡ್ ಸ್ಮಿತಾ ವೆನ್ ಶಿ ಅಪ್ರೋಚ್ ಟು ಪರ್ಫಾರ್ಮ್ ಫಾರ್ ಹರ್ ಬ್ರದರ್. ರಿಪೀಟ್ ಮಾಡ್ತೇನೆ. Who discouraged Smita when she approached to perform for her brother? Ustad Allah Rakha, the mustard man, Pandit Ravi Shankar, Smita's mother. ಕರೆಕ್ಟ್ ಆಗಿದ ಉತ್ತರ ಸ್ನೇಹಿತರೆ ದ ಮುಸ್ಟರ್ಡ್ ಮ್ಯಾನ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ರಿಪೀಟ್ ಮಾಡ್ತೇನೆ, ದ ಮುಸ್ಟರ್ಡ್ ಮ್ಯಾನ್ ಇಸ್ ದ ರೈಟ್ ಆನ್ಸರ್.
ಸತೀಶ್ ಡಿಡ್ ನಾಟ್ ವಾಂಟ್ ಟು ಗೋ ಟು ಎ ನ್ಯೂ ಸ್ಕೂಲ್ ಬಿಕಾಸ್, ನಾನು ಮತ್ತೆ ಪ್ರಶ್ನೆಯನ್ನು ಓದ್ತೇನೆ ಸ್ನೇಹಿತರೆ. ಸತೀಶ್ ಡಿಡ್ ನಾಟ್ ವಾಂಟ್ ಟು ಗೋ ಟು ಸ್ಕೂಲ್, ನ್ಯೂ ಸ್ಕೂಲ್ ಬಿಕಾಸ್, ಹೊಸ ಶಾಲೆ ಹೋಗ್ಲಿಕ್ಕೆ ಅವನಿಗೆ ಆಸೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಹಿ ಲವ್ಡ್ ಇಸ್ ಓಲ್ಡ್ ಸ್ಕೂಲ್, ತನ್ನ ಹಳೆ ಸ್ಕೂಲನ್ನ ಪ್ರೀತಿ ಮಾಡ್ತಾ ಇದ್ದ, ಅಲ್ಲ. ದ ನ್ಯೂ ಸ್ಕೂಲ್ ವಾಸ್ ಫಾರ್ ಆಫ್, ಹೊಸ ಶಾಲೆ ದೂರ ಇತ್ತು, ಅಲ್ಲ. ಹಿ ವಾಸ್ ಸ್ಕ್ಯಾರ್ಡ್ ಆಫ್ ಹಿಸ್ ಟೀಚರ್ಸ್, ಶಿಕ್ಷಕರ ಬಗ್ಗೆ ಭಯ ಇತ್ತು, ಖಂಡಿತ ಅಲ್ಲ. ಇತರ ಭಯ ಇತ್ತು ಏನು ಅಂತ ಹೇಳಿದ್ರೆ ದ ಚಿಲ್ಡ್ರನ್ ವಿಲ್ ಮೇಕ್ ಫನ್ ಆಫ್ ಹಿಸ್ ಡಫ್ನೆಸ್, ಅವನಿಗೆ ಕಿವಿಗಳು ಕೇಳ್ತಾ ಇರಲಿಲ್ಲ, ಅದಕ್ಕೆ ಅವನ ಫ್ರೆಂಡ್ಸ್ಗಳು ತಮಾಷೆ ಮಾಡ್ತಾರೆ ಅಂತ ಭಯ ಪಡ್ಕೊಂಡಿದ್ದ. ಸೊ ದ ರೈಟ್ ಆನ್ಸರ್ ಈಸ್ ದ ಚಿಲ್ಡ್ರನ್ ವಿಲ್ ಮೇಕ್ ಫನ್ ಆಫ್ ಹಿಸ್ ಡಫ್ನೆಸ್ ಅಂತ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ವೈಲ್ ಕ್ರಾಸಿಂಗ್ ದ ಬ್ರಿಡ್ಜ್ ಸತೀಶ್ ಹ್ಯಾಡ್ ಫಾಲನ್ ಇನ್ ಟು ಡ್ಯಾಶ್. ವೈಲ್ ಕ್ರಾಸಿಂಗ್ ದ ಬ್ರಿಡ್ಜ್ ಸತೀಶ್ ಹ್ಯಾಡ್ ಫಾಲನ್ ಇನ್ ಟು ಡ್ಯಾಶ್. ವ್ಯಾಲಿ ಕಣಿವೆ, ರಿವರ್ ನದಿ, ಸ್ಟ್ರೀಮ್ ಸಣ್ಣ ನದಿ, ಅಂಡ್ ದ ರ್ಯಾಪಿಡ್ಸ್. ಕರೆಕ್ಟ್ ಆಗಿತ್ತು ಉತ್ತರ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ರ್ಯಾಪಿಡ್ಸ್ ಇಸ್ ದ ರೈಟ್ ಆನ್ಸರ್. RAPIDS ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಬರೋಣ. ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್. ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್. ಹೂ ಡಸ್ ದ ವರ್ಡ್ ದೇ ಸ್ಟ್ಯಾಂಡ್ ಫಾರ್? ಇಲ್ಲಿ ದೇ ಅಂತ ಬರುತ್ತಲ್ಲ, ಇದು ಯಾರನ್ನ ಸಂಬೋಧನೆ ಮಾಡ್ಕೊಂಡು ಹೇಳ್ತಕ್ಕಂಥ ಮಾತು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆಪ್ಷನ್ಸ್ ಓದಿ ಹೇಳ್ತಾನೆ. ಡಾಕ್ಟರ್ಸ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಅಂಡ್ ದ ಫ್ರೆಂಡ್ಸ್. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಫ್ಯಾಮಿಲಿ ಮೆಂಬರ್ಸ್ ಈಸ್ ದ ರೈಟ್ ಆನ್ಸರ್. ಫ್ಯಾಮಿಲಿ ಮೆಂಬರ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ವೆನ್ ಎವರ್ ದ ಬ್ಲೈಂಡ್ ಬಾಯ್ ಈಸ್ ಅವೇಕ್, ಇಟ್ ಈಸ್ ಡ್ಯಾಶ್ ಫಾರ್ ಹಿಮ್. ವೆನ್ ಎವರ್ ದ ಬ್ಲೈಂಡ್ ಬಾಯ್ ಈಸ್ ಅವೇಕ್, ಇಟ್ ಈಸ್ ಡ್ಯಾಶ್ ಫಾರ್ ಹಿಮ್. ಮಾರ್ನಿಂಗ್, day, evening, night. There are 4 options and the right answer is it is the day for him. Day ಅಂತ ಹೇಳೋದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸೊ ಮುಂದಿನ ಪ್ರಶ್ನೆ ಬರೋಣ. I feel him warm, but how can he make it day or night? ರಿಪೀಟ್ ಮಾಡ್ತೇನೆ. I feel him warm, but how can he or make it day or night? The word him refers to. The word him refers to. him ಅಂತ ಹೇಳುವಂತದ್ದು ಯಾರನ್ನ ರೆಫರ್ ಮಾಡ್ಕೊಂಡಿದೆ? The light, the sun, the moon, the fire. ರಿಪೀಟ್ ಮಾಡ್ತೇನೆ. The light, the sun, the moon, the fire. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ದ ಲೈಟ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಲೈಟ್ ಈಸ್ ದ ರೈಟ್ ಆನ್ಸರ್. ದ ಸ್ಟೂಡೆಂಟ್ಸ್ ಟುಕ್ ಔಟ್ ದ ಮಾರ್ಚ್ ಇನ್ ಎ ಡ್ಯಾಶ್ ವೇ. ದ ಸ್ಟೂಡೆಂಟ್ಸ್ ಟುಕ್ ಔಟ್ ದ ಮಾರ್ಚ್ ಇನ್ ಎ ಡ್ಯಾಶ್ ವೇ. ವೈಲೆಂಟ್, ಪೀಸ್ಫುಲ್, ರೂಡ್, ಕ್ವಿಕ್. ವೈಲೆಂಟ್, ಪೀಸ್ಫುಲ್, ರೂಡ್ ಅಂಡ್ ಕ್ವಿಕ್. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅವ್ರು ಮಾಡಿರ್ತಕ್ಕಂತಹ ಚಳುವಳಿ ಅತ್ಯಂತ ಶಾಂತಿಯುತವಾಗಿತ್ತು. ಪೀಸ್ಫುಲ್ ಈಸ್ ದ ರೈಟ್ ಆನ್ಸರ್. ಪೀಸ್ಫುಲ್ ಈಸ್ ದ ರೈಟ್ ಆನ್ಸರ್. Hanifuddin's mission in life was to serve the nation as. Hanifuddin's mission in life was to serve the nation as a soldier, a social worker, a freedom fighter, an artist. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ a soldier. Soldier is the correct answer. While the jazz player plays the music, he compares himself to a king, a bird, a rich man, a poor man. ರಿಪೀಟ್ ಮಾಡ್ತೇನೆ. While the jazz player plays the music, he compares himself. ತನ್ನನ್ನು ಯಾರಿಗೆ ಕಂಪೇರ್ ಮಾಡ್ಕೋತಾನೆ? ಎ ಕಿಂಗ್ ಅರಸ, ಎ ಬರ್ಡ್ ಪಕ್ಷಿ, ಎ ರಿಚ್ ಮ್ಯಾನ್ ಎ ಶ್ರೀಮಂತ, ಎ ಪುವರ್ ಮ್ಯಾನ್ ಬಡವ. ಕರೆಕ್ಟ್ ಆಗಿತ್ತು ಉತ್ತರ ಎ ಬರ್ಡ್, ಪಕ್ಷಿಗೆ ತನ್ನನ್ನು ಕಂಪ್ಯಾರಿಸನ್ ಮಾಡ್ಕೋತಾನೆ. ಇದು ಪ್ರೋಸ್ ಮತ್ತು ಪೊಯಿಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಗ್ರಾಮರಿಗೆ ಬರೋಣ. ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಸ್ನೇಹಿತರೆ ಸುಮಾರು 16 ಪ್ರಶ್ನೆ ಇದೆ, 32 ಮಾರ್ಕ್ಸ್ ಇದೆ. ತುಂಬಾ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಒಂದೊಂದಾಗಿ ನೀವು ಪರಿಚಯ ಮಾಡ್ತಾ ಹೋಗ್ತೇನೆ. ಚೂಸ್ ದ ಕರೆಕ್ಟ್ ಆಕ್ಸಿಲರಿ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಕರೆಕ್ಟ್ ಆಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನು ಆರಿಸಿಕೊಂಡು ತುಂಬಿಸಿ ಅಂತ ಹೇಳ್ತಾ ಇದ್ದಾರೆ. ಹಿಯರ್ ಕಮ್ಸ್ ದ ಕ್ವಶನ್. ಒನ್ ಆಫ್ ದ ಬಾಯ್ಸ್ ಡ್ಯಾಶ್ ಪನಿಶ್. ಒನ್ ಆಫ್ ದ ಬಾಯ್ಸ್ ಡ್ಯಾಶ್ ಪನಿಶ್. ಸ್ನೇಹಿತರೆ ವಾಸ್ ಇದೆ, ಈಸ್ ಇದೆ, ವೇರ್ ಇದೆ, ಆರ್ ಇದೆ. ಆ ಹುಡುಗರಲ್ಲಿ ಒಬ್ಬನಿಗೆ ಶಿಕ್ಷೆ ಆಯಿತು ಅಂತ ಹೇಳುವಾಗ ಸ್ನೇಹಿತರೆ ಅಲ್ಲಿ ಪಾಸ್ಟ್ ಟೆನ್ಸ್ ಬರಬೇಕು. ವಾಸ್ ಈಸ್ ದ ರೈಟ್ ಆನ್ಸರ್. ವಾಸ್ ಈಸ್ ದ ಕರೆಕ್ಟ್ ಆನ್ಸರ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 1 syllable ಓನ್ಲಿ? ಕೆಳಗಿನವುಗಳಲ್ಲಿ ಯಾವುದು 1 syllable ಹೊಂದಿದೆ? ಸಿಲೆಬಲ್ ನ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಅದು. ಸಿಲೆಬಲ್ ಅಂತ ಹೇಳಿದ್ರೆ ಒಂದು ಕಾನ್ಸನೆಂಟ್ ಮತ್ತೊಂದು ಕಾನ್ಸನೆಂಟ್ ನ ಮಧ್ಯದಲ್ಲಿ ಒಂದು ತುಂಬಾ ಚಂದವಾಗಿರ್ತಕ್ಕಂತಹ ವವೆಲ್ ಬರುವಂತ, ಸ್ವರಾಕ್ಷರ ಬರುವಂತಹದ್ದು. ವ್ಯಂಜನ ಮತ್ತು ವ್ಯಂಜನಗಳ ಮಧ್ಯೆ ಒಂದು ಸ್ವರಾಕ್ಷರ ಬಂತು ಅಂತ ಸ್ನೇಹಿತರೆ ಅದನ್ನು ನಾವು 1 syllable ವರ್ಡ್ ಅಂತ ಹೇಳ್ತೇವೆ. ಇಲ್ಲಿ ಕೊಟ್ಟದ್ರಲ್ಲಿ ಪೇಪರ್ ಅಲ್ಲ, ಬನಾನಾ ಅಲ್ಲ, ಟೇಬಲ್ ಅಲ್ಲ ಸ್ನೇಹಿತರೆ. ಸ್ಟ್ರೀಟ್ ಈಸ್ ದ ರೈಟ್ ಆನ್ಸರ್. ಸ್ಟ್ರೀಟ್ ಅಲ್ಲಿ ಸ್ನೇಹಿತರೆ ಒಂದೇ ಸಿಲೆಬಲ್ ಬರ್ತಾ ಇದೆ. ಸ್ಟ್ರೀಟ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಬರೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪೇರ್ ಈಸ್ ದ ಕರೆಕ್ಟ್ ಕೊಲೆಕೇಟಿವ್ ವರ್ಡ್? ನನಗೆ ಹೇಳಿದೆ ಕೊಲೆಕೇಟಿವ್ ವರ್ಡ್ ಮೇಲೆ ಪ್ರಶ್ನೆ ಬರುತ್ತೆ. ಅತ್ಯಂತ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಅದು. ಓದಿ ಹೇಳ್ತೇನೆ. ಅರ್ತ್, ಲ್ಯಾಂಡ್ ಕೊಲೆಕೇಟಿವ್ ವರ್ಡ್ ಅಲ್ಲ.
ಅರ್ತ್ ವಾಟರ್ ಕೊಲೆಕೇಟಿವ್ ವರ್ಡ್ ಅಲ್ಲ. ಅರ್ತ್ ಸನ್ ಕೊಲೆಕೇಟಿವ್ ವರ್ಡ್ ಅಲ್ಲ. ಅರ್ತ್ ಕ್ವೇಕ್ ಭೂಕಂಪ ಅಂತ ಹೇಳಿ ಕರೆಕ್ಟ್ ಆಗೈತೆ ಉತ್ತರ. ಅರ್ತ್ ಕ್ವೇಕ್ ಇಸ್ ದ ಮೇನ್ ಕೊಲೆಕೇಟಿವ್ ವರ್ಡ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಕನೆಕ್ಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಕರೆಕ್ಟ್ ಲಿಂಕರ್. ಲಿಂಕರ್ ಅಂದ್ರೆ ಕಂಜಂಕ್ಷನ್ ಅಂತ ಅರ್ಥ. ಲಿಂಕರ್ ಬಹಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ, ಮಿಸ್ ಮಾಡ್ಕೋಬೇಡಿ. ಇಟ್ ಇಸ್ ಓದ್ತೇನೆ, ಪ್ರಶ್ನೆಯನ್ನು ಓದ್ತೇನೆ. ಇಟ್ ಈಸ್ ರೈನಿಂಗ್ ಡ್ಯಾಶ್ ಐ ವಿಲ್ ಟೇಕ್ ಎನ್ ಅಂಬ್ರೆಲಾ ವಿತ್ ಮೀ. ಮಳೆ ಬರ್ತಾ ಇದೆ, ಆದ್ದರಿಂದ ನಾನು ಕೊಡೆ ತಕೊಂಡು ಹೋಗ್ತೇನೆ. ಮಳೆ ಬರ್ತಾ ಇದೆ, ಆದ್ದರಿಂದ ಆದ್ದರಿಂದ ಅಂತ ಹೇಳುವಾಗ ಆಂಡ್ ಬರಬೇಕು, ಬಟ್ ಬರಬೇಕು, ಸೋ ಬರಬೇಕು, ಬಿಕಾಸ್ ಬರಬೇಕು. ಕರೆಕ್ಟ್ ಆನ್ಸರ್ ಸೋ. ಮಳೆ ಬರ್ತಾ ಇರುವ ಕಾರಣ ಅಂತ ಹೇಳುವಾಗ ಸ್ನೇಹಿತರೆ ಸೋ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಸುಲಭ ಆಗುತ್ತೆ. ಮುಂದಿನ ಪ್ರಶ್ನೆ ಬರೋಣ. ಫಿಲ್ ಅಪ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಸ್ನೇಹಿತರೆ ಪ್ರಿಪೋಸಿಷನ್ ತುಂಬಿಸುವಂತ ತುಂಬಾ ಸುಲಭವಾಗಿದೆ. ಯಾವುದಂತ ಕೇಳ್ತಾ ಇದ್ದಾರೆ. ಡಿವೈಡ್ ದ ಮನಿ ಡ್ಯಾಶ್ ದ ಟೂ ಬ್ರದರ್ಸ್. ಎರಡು ಬ್ರದರ್ಸ್ ಗಳ ಮಧ್ಯ ಹಣವನ್ನ ಹಂಚುವಾಗ ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಪೋಸಿಷನ್ ಯಾವುದು? ಅಮಂಗ್ ಅಲ್ಲ, ಟು ಅಲ್ಲ, ಫಾರ್ ಅಲ್ಲ ಸ್ನೇಹಿತರೆ. ಎರಡು ಫ್ರೆಂಡ್ಸ್ಗಳು ಮಾತ್ರ ಇದ್ದಾಗ ಉತ್ತರ ಸ್ನೇಹಿತರೆ ಬಿಟ್ವೀನ್. ಸ್ನೇಹಿತರೆ ಎರಡಕ್ಕಿಂತ ಜಾಸ್ತಿ ಇದ್ದರೆ ಅಮಂಗ್ ಬರಬೇಕು. ಎರಡೇ ಇರುವಾಗ ಸ್ನೇಹಿತರೆ ಖಂಡಿತವಾಗಿ ಬಿಟ್ವೀನ್ ಬರಬೇಕಂತ ಹೇಳೋದು ಕರೆಕ್ಟ್ ಆದ ಉತ್ತರ. ನೆನಪಿಟ್ಕೊಳ್ಳಿ, ಬಿಟ್ವೀನ್ ಇಸ್ ದ ಕರೆಕ್ಟ್ ಆನ್ಸರ್. ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಕ್ಲಾಸಿನ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಖಂಡಿತ ಬರುವಂತಹದ್ದು. ಇಫ್ ಕ್ಲಾಸಿನ ಮೇಲೆ ಪ್ರಶ್ನೆಯನ್ನು ಪೂರ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದ ಕ್ವಶನ್ ಕಮ್ಸ್, ಇಫ್ ಐ ಹ್ಯಾಡ್ ರಿಟರ್ನ್ ದ ಲೆಟರ್, ಇಫ್ ಐ ಹ್ಯಾಡ್ ರಿಟರ್ನ್ ಎ ಲೆಟರ್ ಐ ಡ್ಯಾಶ್ ಪೋಸ್ಟೆಡ್ ಇಟ್. ನಾನು ಪತ್ರವನ್ನ ಬರೆದಿದ್ರೆ ನಾನು ಅದನ್ನು ಪೋಸ್ಟ್ ಮಾಡ್ತಾ ಇದ್ದೆ. ವಿಲ್ ಇದೆ, ಕುಡ್ ಇದೆ, ವುಡ್ ಇದೆ, ವುಡ್ ಹ್ಯಾವ್ ಇದೆ ಸ್ನೇಹಿತರೆ. ದ ಕರೆಕ್ಟ್ ಆನ್ಸರ್ ಇಸ್ ವುಡ್ ಹ್ಯಾವ್ ಅಂತ ಹೇಳುತ್ತೆ ಸ್ನೇಹಿತರೆ. ಕರೆಕ್ಟ್ ಆಗಿರತಕ್ಕಂತಹ ಫಿಲ್ ಅಪ್ ದ ಬ್ಲಾಂಕ್ಸ್ ಆಗುತ್ತೆ. ಅತ್ಯಂತ ಈಸಿ ಅದು. ಸ್ನೇಹಿತರೆ ಮುಂದಿನ ಪ್ರಶ್ನೆ ಬರೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಇಸ್ ಕರೆಕ್ಟ್ಲಿ ರಿಟರ್ನ್ ಯೂಸಿಂಗ್ ಟು. ಸ್ನೇಹಿತರೆ ಟು, TOO ಅಂದ್ರೆ TO. ಇದನ್ನ ಬಳಸ್ಕೊಂಡು ಮಾಡತಕ್ಕಂತಹ ಕರೆಕ್ಟ್ ವರ್ಡ್ ಯಾವುದು ಅಂತ ಕೇಳ್ತಾ ಸ್ನೇಹಿತರೆ. ಪ್ರಶ್ನೆ ಓದಿ ಹೇಳುತ್ತೇನೆ. ಚಂದವಾಗಿರ್ತಕ್ಕಂತಹ ಪ್ರಶ್ನೆ ಇದು. ಖಂಡಿತವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು 4 ಓದಿ ಹೇಳ್ತೇನೆ. ಶಿ ಇಸ್ ಟೂ ಶಾರ್ಟ್ ದ್ಯಾಟ್ ಶಿ ಕುಡ್ ನಾಟ್ ಪ್ಲೇ ಬಾಸ್ಕೆಟ್ಬಾಲ್. ಶಿ ಇಸ್ ಟೂ ಶಾರ್ಟ್ ಟು ಪ್ಲೇ ಬಾಸ್ಕೆಟ್ಬಾಲ್. ಶಿ ಇಸ್ ಸೋ ಶಾರ್ಟ್ ಟು ಪ್ಲೇ ಬಾಸ್ಕೆಟ್ಬಾಲ್. ಶಿ ಇಸ್ ವೆರಿ ಶಾರ್ಟ್ ಟು ಪ್ಲೇ ಬಾಸ್ಕೆಟ್ಬಾಲ್. ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂಥ ಶಿ ಇಸ್ ಟೂ ಶಾರ್ಟ್ ಟು ಪ್ಲೇ ಬಾಸ್ಕೆಟ್ಬಾಲ್. ಅವಳು ತುಂಬಾ ಚಿಕ್ಕದಾಗಿದ್ಲು, ಬಾಸ್ಕೆಟ್ಬಾಲ್ ಆಡ್ಲಿಕ್ಕೆ ಆಗಿಲ್ಲ. ಶಿ ಇಸ್ ಟೂ ಶಾರ್ಟ್ ಟು ಪ್ಲೇ ಬಾಸ್ಕೆಟ್ಬಾಲ್ ಅಂತ ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಫ್ರೇಮ್ ದ ಕರೆಕ್ಟ್ WH ಕ್ವಶನ್ ಟು ಫ್ರೇಮ್ ದ ಅಂಡರ್ಲೈನ್ ವರ್ಡ್. ಸ್ನೇಹಿತರೆ ಅಲ್ಲಿ WH ಪ್ರಶ್ನೆ ಇರತಕ್ಕಂತಹ ಪ್ರಶ್ನೆ ಬರುವ ಹಾಗೆ ಯಾವುದಕ್ಕೆ ಅಡಿಗೆರೆ ಹಾಕಿದ್ದಾರೆ, ಯಾವುದಕ್ಕೆ ಅಡಿಗೆ ಅದು ಉತ್ತರ ಬರುವ ಹಾಗೆ ನೀವು ಪ್ರಶ್ನೆಯನ್ನ ಕಾಯಿನ್ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ನಾನು ಓದಿ ಹೇಳ್ತೇನೆ ವಾಕ್ಯವನ್ನ. ಗೀತಾ ಸೆಲ್ಸ್ ಫ್ಲವರ್ಸ್ ಇನ್ ದ ಮಾರ್ಕೆಟ್. ಗೀತಾ ಸೆಲ್ಸ್ ಫ್ಲವರ್ಸ್ ಇನ್ ದ ಮಾರ್ಕೆಟ್. ಇನ್ ದ ಮಾರ್ಕೆಟಿಗೆ ಅವರು ಅಡಿಗೆರೆ ಹಾಕಿದ್ದಾರೆ. ಇನ್ ದ ಮಾರ್ಕೆಟಿಗೆ ಅಂಡರ್ಲೈನ್ ಮಾಡಿದ್ರೆ ಅದರಿಂದ ವೇರ್ ಬರಬೇಕಲ್ಲ. ವೇರ್ ಬರುವಂತಹದ್ದು ಯಾವುದು ಉಂಟಲ್ಲಿ ನಾನು ಓದಿ ಹೇಳ್ತೇನೆ. ವೇರ್ ಡಿಡ್ ಗೀತಾ ಸೆಲ್ ಫ್ಲವರ್ಸ್? ವೇರ್ ಇಸ್ ಗೀತಾ ಸೆಲ್ಲಿಂಗ್ ಫ್ಲವರ್ಸ್? ವೇರ್ ವಾಸ್ ಗೀತಾ ಸೆಲ್ಲಿಂಗ್ ಫ್ಲವರ್ಸ್? ವೇರ್ ಡಸ್ ಗೀತಾ ಸೆಲ್ಲಿಂಗ್ ಫ್ಲವರ್ಸ್? ವೇರ್ ಡಸ್ ಗೀತಾ ಸೆಲ್ಲಿಂಗ್ ಫ್ಲವರ್ಸ್? ಸ್ನೇಹಿತರೆ ನಾನು ಓದಿ ಹೇಳ್ತೇನೆ. ಅಲ್ಲಿ ಸೆಲ್ಸ್ ಅಂತ ಮೇಲೆ ಕೊಟ್ಟಿರ್ತಕ್ಕಂಥವಾಗ ಸೆಲ್ಸ್ ಅಂತ ಇದೆ ಸ್ನೇಹಿತರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಕರೆಕ್ಟ್ ಆಗಿತ್ತು ಉತ್ತರ ವೇರ್ ಡಸ್ ಗೀತಾ ಸೆಲ್ ಫ್ಲವರ್ಸ್. ವೇರ್ ಡಸ್ ಗೀತಾ ಸೆಲ್ ಫ್ಲವರ್ಸ್ ಕರೆಕ್ಟ್ ಆಗಿ ಬರಬೇಕು ಸ್ನೇಹಿತರೆ. ಯಾಕಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ನಮ್ಗೆ ಗೊತ್ತಾಗಬೇಕು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಚೂಸ್ ದ ಕರೆಕ್ಟ್ ಇನ್ಫೈನೇಟಿವ್. ಸ್ನೇಹಿತರೆ ಇನ್ಫಿನಿಟಿವ್ ಅಲ್ಲಿ ಅತ್ಯಂತ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಬರುತ್ತೆ ಪರೀಕ್ಷೆಗೆ, ಮಿಸ್ ಆಗ್ಲಿ ಚಾನ್ಸ್ ಇಲ್ಲ ಸ್ನೇಹಿತರೆ. ಇನ್ಫಿನಿಟಿವ್ ಅನ್ನ ಹುಡುಕ್ತಾ ಮುಂದಕ್ಕೆ ಹೋಗೋಣ. ನಾನು ವಾಕ್ಯವನ್ನ ಓದಿ ಹೇಳ್ತೇನೆ ಸ್ನೇಹಿತರೆ. ವಾಕ್ಯವನ್ನ ಓದಿ ಹೇಳ್ತೇನೆ. ಪ್ರಶ್ನೆ ಈ ರೀತಿ ಇದೆ. ಆಲಿಸ್ ವೆಂಟ್ ಟು ದ ಮಾರ್ಕೆಟ್. ಶಿ ವಾಂಟೆಡ್ ಟು ಬೈ ವೆಜಿಟೇಬಲ್ಸ್. ಅವಳು ಮಾರ್ಕೆಟಿಗೆ ಹೋಗ್ತಾಳೆ. ಆ ನಂತರ ಅವಳು ವೆಜಿಟೇಬಲ್ಸ್ ಗಳನ್ನ ಖರೀದಿ ಮಾಡ್ಲಿಕ್ಕೋಸ್ಕರ ಮಾರ್ಕೆಟಿಗೆ ಹೋಗ್ತಾಳೆ. ಸ್ನೇಹಿತರೆ ಇಲ್ಲಿ ಟು ಬೈ ಅಂತ ಹೇಳುವಂತದ್ದು ಇನ್ಫಿನಿಟಿವ್. ಟು ಬೈ ಅದು ಮುಗಿಯದೇ ಇರತಕ್ಕಂಥ ಕ್ರಿಯಾಪದ. ಟು ಬೈ ಸ್ನೇಹಿತರೆ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಇನ್ಫಿನಿಟಿವ್ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ ಮುಂದಿನ ಪ್ರಶ್ನೆ ಇದು ಕ್ರಿಯಾಪದಕ್ಕೆ ಸಂಬಂಧಪಟ್ಟದ್ದು. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫ್ರಮ್ ದ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಬ್ರಾಕೆಟ್ ಅಲ್ಲಿ ಒಂದು ವರ್ಬ್ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಕರೆಕ್ಟ್ ಆದ ಟೆನ್ಸ್ ಅನ್ನು ತುಂಬಿಸಬೇಕು ಸ್ನೇಹಿತರೆ. ನಾನು ಪ್ರಶ್ನೆಯನ್ನ ಓದಿ ಹೇಳ್ತೇನೆ. ದೀಪಕ್ ಡ್ಯಾಶ್ ಗೋ ಫಾರ್ ಎ ವಾಕ್ ಎವ್ರಿ ಡೇ.
ದೀಪಕ್ ಡ್ಯಾಶ್ ಗೋ ಫಾರ್ ಎ ವಾಕ್ ಎವ್ರಿ ಡೇ. ದೀಪಕ್ ಪ್ರತಿದಿನ ವಾಕ್ ಹೋಗ್ತಾ ಇದ್ದಾನೆ. ನಂತರ ಪ್ರತಿದಿನ ಆಗುವಂತಹ ಕೆಲಸವನ್ನು ಯಾವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ಆದ್ರಿಂದ ವಾಕ್ಸ್ ಅಥವಾ ಗೋಸ್ ಅಂತ ಹೇಳುತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಆ ವಾಕ್ಯವನ್ನು ಓದಿ ಹೇಳ್ತೇನೆ. ದೀಪಕ್ ಗೋಸ್ ಫಾರ್ ಎ ವಾಕ್ ಎವ್ರಿ ಡೇ. ಗೋಸ್ ಅಂತ ಕರೆಕ್ಟ್ ಆಗಿ ಬರಬೇಕು, ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ನಿಮ್ಗೆ ಅರ್ಥ ಆಯ್ತು. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಇನ್ ಫಾರ್ ದ ಫಾಲೋವಿಂಗ್. ಕ್ವಶನ್ ಟ್ಯಾಗ್ ಅತ್ಯಂತ ಈಸಿ, ಈ ಪ್ರಶ್ನೆ ಮಿಸ್ ಮಾಡ್ಕೋಬೇಡಿ. ಕವಿತಾ ರೈಟ್ಸ್ ನೀಟ್ಲಿ. ಕವಿತಾ ರೈಟ್ಸ್ ನೀಟ್ಲಿ. ಕವಿತಾ ರೈಟ್ಸ್ ನೀಟ್ಲಿ ಗಮನಿಸ್ಕೊಳ್ಳಿ. ಕ್ರಿಯಾಪದ ರೈಟ್ಸ್ ಅಂತಿದೆ, ಅದರಿಂದ ಡಸ್ ಬರಬೇಕು ಅಂತ ನಿಮ್ಗೆ ಗೊತ್ತಾಯ್ತು. ನಂತರ ಉತ್ತರವನ್ನು ಓದಿ ಹೇಳ್ತೇನೆ. ಡಸ್ ಶಿ, ಈಸ್ ಶಿ, ಡಸನ್ ಶಿ, ಡಿಡ್ ಶಿ. ಇಲ್ಲಿ ಡಸ್ ಬರುವಂತದ್ದು ಎರಡಿದೆ, ಡಸ್ ಶಿ ಮತ್ತು ಡಸನ್ ಶಿ ಇದೆ. ಇಲ್ಲಿ ನಾಟ್ ಬರಬೇಕಾದ ಕಾರಣ ಡಸನ್ ಶಿ ಇಸ್ ದ ರೈಟ್ ಆನ್ಸರ್. ಡಸನ್ ಶಿ ನಿಮ್ಗೆ ಕರೆಕ್ಟ್ ಆದ ಉತ್ತರ ಬರುತ್ತೆ. ನಿಂತರೆ ಮಾರ್ಕ್ ಮಾಡ್ಕೊಳ್ಳಿ, ಡಸನ್ ಶಿ ಇಸ್ ದ ರೈಟ್ ಆನ್ಸರ್. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಎರಡು ವಾಕ್ಯಗಳ ಜೊತೆ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ಓದಿ ನೋಡಿ ಆ ವಾಕ್ಯಗಳನ್ನ, ಮತ್ತು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಗುರುತಾ ಮಾಡಿ. ಲ್ಯಾಂಗ್ವೇಜ್ ಫಂಕ್ಷನ್ ಗುರುತಾ ಮಾಡಿ. ನಾನು ಓದಿ ಹೇಳ್ತೇನೆ. ದ ಬಾಯ್ ಪ್ರಶ್ನೆ ಕೇಳ್ತಾನೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿಮಗೇನು ಮಾಡ್ಲಿ ಅಂತ ಕೇಳ್ತಾನೆ. ಓಲ್ಡ್ ಲೇಡಿ ಹೇಳ್ತಾರೆ, ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದ ರೋಡ್? ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದ ರೋಡ್? ನಂಗೆ ರಸ್ತೆ ದಾಟಲಿಕ್ಕೆ ಹೆಲ್ಪ್ ಮಾಡ್ತೀಯಾ ಅಂತ ಅಜ್ಜಿ ಹೇಳ್ತಾರೆ. ಇಲ್ಲಿರ್ತಕ್ಕಂತಹ ಫಂಕ್ಷನ್ ಯಾವುದು, ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓದಿ ಹೇಳ್ತಾನೆ. ಆಫರಿಂಗ್ ಹೆಲ್ಪ್ ಮಾಡ್ಲಿಕ್ಕೆ ಅಜ್ಜಿ ಸಿದ್ಧವಾಗ್ತಾಳ? ಅಲ್ಲ. ಸೀಕಿಂಗ್ ಹೆಲ್ಪ್ ಅನ್ನ ತಕೊಳ್ಳಿಕ್ಕೆ ಅಜ್ಜಿ ರೆಡಿ ಆಗ್ತಾರಾ? ನೋಡ್ಕೊಳ್ಳಿ. ಸೀಕಿಂಗ್ ಇನ್ಫಾರ್ಮೇಶನ್, ಮಾಹಿತಿ ತಗೋತಾ ಇದ್ದಾರಾ? ಅಲ್ಲ. ಸಜೆಸ್ಟ್ ಮಾಡ್ತಾ ಇದ್ದಾರಾ? ಇಲ್ಲ. ಇಲ್ಲಿ ಅಜ್ಜಿ ಸಹಾಯವನ್ನ ಕೇಳ್ತಾ ಇದ್ದಾರೆ. ಸೀಕಿಂಗ್ ಹೆಲ್ಪ್ ಈಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆದ ಉತ್ತರ ಸೀಕಿಂಗ್ ಹೆಲ್ಪ್. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಚೂಸ್ ದ ಕರೆಕ್ಟ್ ಪ್ರಿಫಿಕ್ಸ್. ಚೂಸ್ ದ ಕರೆಕ್ಟ್ ಪ್ರಿಫಿಕ್ಸ್ ವಿಚ್ ಕ್ಯಾನ್ ಬಿ ಆಡೆಡ್ ಟು ಬಯೋಗ್ರಫಿ. ನಂತರ ಬಯೋಗ್ರಫಿ ಎಂಬ ಶಬ್ದ ಇದೆ, ಅದಕ್ಕೆ ಯಾವ ಪ್ರಿಫಿಕ್ಸ್ ಅನ್ನ ಸೇರಿಸಿಕೊಂಡು ಅರ್ಥಪೂರ್ಣ ಶಬ್ದವನ್ನ ಮಾಡ್ತಾ ಇದ್ದೀರಿ? ಓದಿ ಹೇಳ್ತೇನೆ. ನಾನ್ ಇದೆ, ಆಂಟಿ ಇದೆ, ಮಿಸ್ ಇದೆ, ಆಟೋ ಇದೆ. ಸರ್, ಸೂಟ್ ಆಗುವಂತ ಶಬ್ದ ಯಾವುದಂದ್ರೆ ಆಟೋಬಯೋಗ್ರಫಿ ಇಸ್ ದ ರೈಟ್ ಆನ್ಸರ್. ಆಟೋಬಯೋಗ್ರಫಿ ಅಂದ್ರೆ ಆತ್ಮಚರಿತ್ರೆ ಪುಸ್ತಕ, ಅದು ಚಂದವಾಗಿ ಸೂಟ್ ಆಗ್ತದೆ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಿಲೆಕ್ಟ್ ದ ಕರೆಕ್ಟ್ ರಿಪೋರ್ಟಿಂಗ್ ಫಾರ್ಮ್ ಟು ದ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ನಿಮಗೆಲ್ಲ ಗೊತ್ತಿರ್ತಕ್ಕ ಅದೇ ಪ್ರಶ್ನೆ ಸ್ನೇಹಿತರೆ ಇದು. ವಿನಯ್ ಸೆಡ್ ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಆಯ್ತು. ಐ ಹ್ಯಾವ್ ಸೀನ್ ದ ತಾಜ್ ಮಹಲ್. ನಾನು ತಾಜ್ ಮಹಲ್ ಅನ್ನ ಕಂಡೆ ಅಂತ ವಿನಯ್ ಹೇಳ್ತಾನೆ. ಅದು ಇಂಡೈರೆಕ್ಟ್ ಸ್ಪೀಚ್ ಬರುವಾಗ ಹೇಗಾಗುತ್ತೆ ಅಂತ ಹೇಳಿದ್ರೆ, ವಿನಯ್ ಟೋಲ್ಡ್ ದಟ್ ಹಿ ಹ್ಯಾಡ್ ಸೀನ್ ದ ತಾಜ್ ಮಹಲ್, ಅಥವಾ ವಿನಯ್ ಸೆಡ್ ದಟ್ ಹಿ ಹ್ಯಾಡ್ ಸೀನ್ ತಾಜ್ ಮಹಲ್. ನಿಮ್ಗೆಲ್ಲ ನಾನು ಬಹಳ ಪ್ರೀತಿಯಿಂದ ಹೇಳಬೇಕು. ಡೈರೆಕ್ಟ್ ಸ್ಪೀಚ್ ನಿಂದ ಇಂಡೈರೆಕ್ಟ್ ಸ್ಪೀಚ್ ಬರುವಾಗ ಆಗುವಂತ ಬದಲಾವಣೆಗಳೇನು ಅಂತ ಹೇಳಿದ್ರೆ, ಫಸ್ಟ್ ಇನ್ವರ್ಟೆಡ್ ಕಾಮಾಸ್ ತೆಗಿತಾರೆ. ಫಸ್ಟ್ ಸ್ಟೆಪ್ ಇಸ್ ಇನ್ವರ್ಟೆಡ್ ಕಾಮಾಸ್ ತೆಗಿತಾರೆ. ಎರಡನೇದು ಪ್ರೆಸೆಂಟ್ ಟೆನ್ಸ್ ಇಂದ ಪಾಸ್ಟ್ ಟೆನ್ಸ್ ಗೆ ವರ್ಗಾಯಿಸ್ತಂತೆ. ಪ್ರೆಸೆಂಟ್ ಟೆನ್ಸ್ ಟರ್ನ್ಸ್ ಇಂಟು ಪಾಸ್ಟ್ ಟೆನ್ಸ್, ಎರಡನೇ ಸ್ಟೆಪ್. ನಂತರ ಮೂರನೇದು ಸಮೀಪವನ್ನ ಸೂಚಿಸುವ ಶಬ್ದಗಳೆಲ್ಲ ದೂರವನ್ನ ಸೂಚಿಸ್ತವೆ. ಈ ಮೂರು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. ಯಾವುದನ್ನ ಬೇಕಾದ್ರೂ ಮಾಡ್ಲಿಕ್ಕೆ ಆಗುತ್ತೆ ಸ್ನೇಹಿತರೆ, ಯಾವುದನ್ನ ಬೇಕಾದ್ರೂ ಮಾಡ್ಲಿಕ್ಕೆ. ಮತ್ತೊಮ್ಮೆ ಹೇಳ್ತೇನೆ. ವಿನಯ್ ಸೆಡ್ ಐ ಹ್ಯಾವ್ ಸೀನ್ ದ ತಾಜ್ ಮಹಲ್. ಸೊ ವಿನಯ್ ಸೆಡ್ ದಟ್ ಹಿ ಹ್ಯಾಡ್ ಸೀನ್ ತಾಜ್ ಮಹಲ್ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಇಂಡೈರೆಕ್ಟ್ ಸ್ಪೀಚ್. ನಂತರ ಮುಂದಿನ ಪ್ರಶ್ನೆಗೆ ಬರೋಣ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಗುರುತಿಸುವಂತ ಪ್ರಶ್ನೆ ಅತ್ಯಂತ ಈಸಿ ಇರ್ತದೆ. ನಾನು ಓದಿ ಹೇಳ್ತೇನೆ. ಐ ಕ್ಯಾನ್ ಸಿ ದ ಡಾರ್ಕ್ ಕ್ಲೌಡ್ಸ್ ಇನ್ ದ ಸ್ಕೈ. ಡಾರ್ಕ್ ಅಡಿಗೆರೆ ಹಾಕಿದ್ದಾರೆ, ಡಾರ್ಕ್ ಅನ್ನ ಅಡಿಗೆರೆ ಹಾಕಿದ್ದಾರೆ. ಕ್ಲೌಡ್ ಎಂಬ ನೌನಿಗೆ ಡಾರ್ಕ್ ಎಂಬ ಅಡ್ಜೆಕ್ಟಿವ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಡಾರ್ಕ್ ಈಸ್ ಅನ್ ಅಡ್ಜೆಕ್ಟಿವ್. ಡಾರ್ಕ್ ಒಂದು ನಾಮವಿಶೇಷಣ, ಅಡ್ಜೆಕ್ಟಿವ್ ಅಂತ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಒನ್ ವರ್ಡ್ ಫಾರ್ ಎ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಆಫ್ ರಿವರ್. ನದಿಯ ಒಂದು ಸಣ್ಣ ತೊರೆಯನ್ನು ಸ್ನೇಹಿತರೆ ಏನಂತ ಕರೀತಾರೆ? ಒಂದು ಶಬ್ದದಲ್ಲಿ ಹೇಳಿ. ಈ ಒನ್ ವರ್ಡ್ ಅಂತ ಹೇಳ್ತಾರೆ ಸ್ನೇಹಿತರೆ. ಪಡಲ್ ಇದೆ, ಪಾಂಡ್ ಇದೆ, ಲೇಕ್ ಇದೆ, ಕ್ರೀಕ್ ಇದೆ. ದ ಕರೆಕ್ಟ್ ಆನ್ಸರ್ ಇಸ್ ಕ್ರೀಕ್. CREEK ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಒಂದು ಕ್ವಶನ್ ಪೇಪರ್ ಅನ್ನ ಪೂರ್ತಿ ಮಾಡಿದ್ದೇವೆ. ಸ್ನೇಹಿತರೆ, ಒಂದು ಸುಂದರವಾಗಿರ್ತಕ್ಕಂತಹ ಪ್ರಾಕ್ಟೀಸ್ ಪೇಪರ್ ಕಂಪ್ಲೀಟ್ ಆಯ್ತು. ಎರಡನೇದಕ್ಕೆ ಪ್ರವೇಶ ಮಾಡೋಣ. ಇಲ್ಲಿ ಕೂಡ ಚಂದವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇದೆ. ನಾನು ತುಂಬಾ ಪ್ರೀತಿಯಿಂದ ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೇನೆ, ದಯವಿಟ್ಟು ಫಾಲೋ ಮಾಡ್ತಾ ಹೋಗಿ. ಹಿಯರ್ ಕಮ್ಸ್ ಈಸಿ ಕ್ವಶನ್ಸ್. ಸ್ವಾಮಿ ಡಿಸೈಡೆಡ್ ಟು ಸ್ಲೀಪ್ ಅಂಡರ್ ದ ಬೆಂಚ್ ಬಿಕಾಸ್. ಅವನ ಬೆಂಚಿನ ಅಡಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಸೆ ಪಡ್ತಾನೆ. ಯಾಕಂತ ಹೇಳಿದ್ರೆ ಈ ಫೆಲ್ಟ್ ಇಟ್ ವಾಸ್ ಎ ಸೇಫ್ ಪ್ಲೇಸ್. ಅದು ಸುರಕ್ಷಿತ ಪ್ಲೇಸ್ ಅಂತ ಅವನಿಗೆ ಮನಸ್ಸಿಗೆ ಹೋಗ್ತಾ ಇದೆ. ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನಂತರ ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದಾನೆ. ಫಾದರ್ ಗೇವ್ ಸ್ವಾಮಿ ಎ ಚಾಲೆಂಜ್.
ಫಾದರ್ ಗೇವ್ ಸ್ವಾಮಿ ಎ ಚಾಲೆಂಜ್, ಒಂದು ಚಾಲೆಂಜ್ ಕೊಡ್ತಾರೆ ಸ್ನೇಹಿತರೆ. ಯಾವ ಚಾಲೆಂಜ್ ಅಂತ ಹೇಳಿದ್ರೆ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮ್ ನಲ್ಲಿ ಒಬ್ಬನೇ ಮಲಗುವಂತ ಚಾಲೆಂಜ್ ಅನ್ನ ಸ್ವಾಮಿ ತಂದೆ ಅವನಿಗೆ ಕೊಡ್ತಾರೆ. ಗ್ರ್ಯಾಂಡ್ ಮದರ್ ಲರ್ನ್ ಟು ಕ್ಲೈಮ್ ದ ಟ್ರೀ ಫ್ರಮ್ ಹರ್ ಡ್ಯಾಶ್. ಅಜ್ಜಿಗೆ ಮರ ಹತ್ತೋದನ್ನ ಕಲಿಸ್ಕೊಟ್ಟದ್ದು ಯಾರು? ಬ್ರದರ್, ಸನ್, ಫಾದರ್, ಪೋಯೆಟ್ ಅಂತ ಸ್ನೇಹಿತರೆ. ಕರೆಕ್ಟ್ ಆದ ಉತ್ತರ ಬ್ರದರ್ ಇಸ್ ದ ರೈಟ್ ಆನ್ಸರ್. ಈ ರೀತಿಯ ಪ್ರಶ್ನೆಗಳಿಂದ ಇಂಗ್ಲಿಷ್ 40 ಮಾರ್ಕ್ಸ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಸಹಿತ 40 ಪ್ರಶ್ನೆ ಅಂದ್ರೆ 80 ಮಾರ್ಕ್ಸ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಖಂಡಿತ ಮಾಡಿ ಅಂತ ಹೇಳ್ತೇನೆ. ನೀವು ಸಂಚಿಕೆಯನ್ನು ಬೀಳ್ಕೊಡ್ತೇನೆ. ನಾಳೆ ಮತ್ತೆ ಭೇಟಿ ಆಗೋಣ. ಇನ್ನಷ್ಟು ಅದ್ಭುತವನ್ನ ಕಲಿತಾ ಹೋಗೋಣ ಸ್ನೇಹಿತರೆ. ಥ್ಯಾಂಕ್ ವೆರಿ ಮಚ್. ಮತ್ತೆ ಭೇಟಿ ಆಗೋಣ.